ಹಲವು ವರ್ಷಗಳಿಂದ ಸಾಲು ಸಾಲು ರಜೆ ಹಬ್ಬಗಳಿದ್ದಂತಹ ಸಂದರ್ಭದಲ್ಲಿ ಪ್ರೈವೇಟ್ ಬಸ್ಗಳು ಒಂದು ರೀತಿ ಸುಲಿಗೆಗಿಳಿಯುತ್ತವೆ. ಇನ್ನೂ ಕೂಡ ಅದಕ್ಕೆ ಕಡಿವಾಣ ಬಿದ್ದಿಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ತೋರಿಸ್ತೀವಿ ನೋಡಿ. ಸಾಲು ಸಾಲು ರಜೆ ಲಾಭಕ್ಕೆ ನಿಂತ ಖಾಸಗಿ ಬಸ್ ಮಾಲೀಕರು ಒಂದಕ್ಕೆ 3 ಪಟ್ಟು ಟಿಕೆಟ್ ದರ ಏರಿಕೆ. ಹಬ್ಬದ ನೆಪದಲ್ಲಿ ಹಗಲು ದರೋಡೆಗಿಳಿದ ಖಾಸಗಿ ಬಸ್ ಮಾಲೀಕರು. ಯುಗಾದಿ ರಂಜಾನ್ ಹಬ್ಬದ ನೆಪದಲ್ಲಿ ಖಾಸಗಿ ಬಸ್ಗಳು ಜನರ ಸುಲಿಗೆಗೆ ಮುಂದಾಗಿದ್ದಾವೆ. ಸಾಲು ಸಾಲು ರಜೆ ಅಂತ ಬಸ್ ಟಿಕೆಟ್ ಬುಕ್ಕಿಂಗ್ಗೆ ಮುಂದಾಗಿರೋರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಟಿಕೆಟ್ ದರ 2-3 ಪಟ್ಟು ರೇಟ್ ಹೈಕ್ ಮಾಡಿ ಜೇಬಿಗೆ ಕತ್ರಿ ಹಾಕ್ತಿದ್ದಾರೆ. ಏಪ್ರಿಲ್ 7ರಿಂದ 14ರ ತನಕ ಸಾಲು ರಜೆಗಳಿರೋದ್ರಿಂದ ಜನ ಪ್ರವಾಸಕ್ಕೋ ಊರಿಗೋ ಹೋಗೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಖಾಸಗಿ ಬಸ್ ಮಾಲೀಕರು ವಿಮಾನದ ದರವನ್ನ ಬಸ್ಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅತ ಕೆಎಸ್ಆರ್ಟಿಸಿ ಸಂಸ್ಥೆ ಹಬ್ಬದ ಕಾರಣದಿಂದ 2250 ಹೆಚ್ಚುವರಿ ಬಸ್ ರಸ್ತೆಗೆ ಇಳಿಸಿದ್ದು ಮಾತ್ರ ಅಲ್ಲದೆ 5-10% ರಿಯಾಯಿತಿಯನ್ನು ಕೂಡ ಕೊಟ್ಟಿದೆ. ಆದರೆ ಖಾಸಗಿ ಸಾರಿಗೆಯಲ್ಲಿ ಓಡಾಡೋದು ಬಲು ದುಬಾರಿ ಆಗ್ಲಿದೆ. ಬೆಂಗಳೂರಿನಿಂದ ಬಹುತೇಕ ಎಲ್ಲಾ ಕಡೆಗೆ ದುಪ್ಪಟ್ಟು ದರವನ್ನ ನಿಗದಿ ಮಾಡಲಾಗಿದೆ. ಎಸಿ ಓಲ್ವೋ ಮಲ್ಟಿ ಎಕ್ಸೆಲ್ ಟಿಕೆಟ್ ದರ ಸಾಮಾನ್ಯ ದರಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ. ಇದು ಜನರಿಗೆ ಶಾಕ್ ಆಗಿದೆ. ಹಾಗಾದ್ರೆ ಎಲ್ಲಿ ಎಷ್ಟು ಟಿಕೆಟ್ ದರ ಅಂತ ನೋಡ್ತಾ ಹೋಗೋಣ. ಖಾಸಗಿ ಬಸ್ಗಳ ಹಗಲು ದರೋಡೆ. ಬೆಂಗಳೂರು ಟು ಶಿವಮೊಗ್ಗಗೆ ಸಾಮಾನ್ಯ ದಿನದ ದರ ನಾವು ನೋಡೋದಾದ್ರೆ 450 ರೂಪಾಯಿಂದ 600 ರೂಪಾಯಿ ಇರುತ್ತೆ. ಆದ್ರೆ ಇವತ್ತಿನ ಟಿಕೆಟ್ ದರ 950 ರೂಪಾಯಿಂದ 1850 ರೂಪಾಯಿ ತನಕ ಇದೆ. ಇನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಹೋಗೋದಾದ್ರೆ ಸಾಮಾನ್ಯ ದರ 600 ರೂಪಾಯಿಂದ 1000 ರೂಪಾಯಿ ಇರುತ್ತೆ. ಆದ್ರೆ ಇವತ್ತಿನ ಟಿಕೆಟ್ ದರ 1200 ರೂಪಾಯಿಂದ 1600 ರೂಪಾಯಿ ತನಕ ಇದೆ. ಇನ್ನು ಬೆಂಗಳೂರು ಟು ಮಂಗಳೂರಿಗೆ ಹೋಗೋದಾದ್ರೆ ಸಾಮಾನ್ಯ ದಿನದ ದರ 500 ರೂಪಾಯಿಂದ 1000 ರೂಪಾಯಿ ಇದ್ರೆ ಇವತ್ತಿನ ದರ 1000 ರೂಪಾಯಿಂದ 1400 ರೂಪಾಯಿ ತನಕ ಇದೆ. ಇನ್ನು ಬೆಂಗಳೂರು ಟು ಕಲಬುರಗಿಗೆ ಹೋಗೋದಾದ್ರೆ ಸಾಮಾನ್ಯ ದಿನದ ದರ 900 ರೂಪಾಯಿಂದ 1300 ರೂಪಾಯಿ ಇದ್ರೆ ಇವತ್ತಿನ ದರ 1400 ರೂಪಾಯಿಂದ 1900 ರೂಪಾಯಿ ತನಕ ಇದೆ. ಇನ್ನು ಬೆಂಗಳೂರು ಟು ಮಡಿಕೇರಿಗೆ ಹೋಗೋದಾದ್ರೆ ಸಾಮಾನ್ಯ ದಿನದ ದರ 500 ರೂಪಾಯಿಂದ 600 ರೂಪಾಯಿ ಇದ್ರೆ ಇವತ್ತಿನ ದರ 950 ರೂಪಾಯಿಂದ 1200 ರೂಪಾಯಿ ತನಕ ಇದೆ. ಇನ್ನು ಬೆಂಗಳೂರು ಟು ಉಡುಪಿಗೆ ಹೋಗೋದಾದ್ರೆ ಸಾಮಾನ್ಯ ದಿನದ ದರ 600ರಿಂದ 950 ರೂಪಾಯಿ ಇರುತ್ತೆ. ಆದ್ರೆ ಇವತ್ತಿನ ದರ 1700 ರೂಪಾಯಿಂದ 2200 ತನಕ ಇದೆ. ಇನ್ನು ಬೆಂಗಳೂರು ಟು ಧಾರವಾಡದ ದರ ಸಾಮಾನ್ಯ ದಿನದ ದರ 650 ರೂಪಾಯಿಂದ 800 ರೂಪಾಯಿ ಇದ್ರೆ ಇವತ್ತಿನ ದರ 1350 ರೂಪಾಯಿಂದ 1750 ರೂಪಾಯಿ ತನಕ ಇದೆ. ಇನ್ನು ಬೆಂಗಳೂರು ಟು ಬೆಳಗಾವಿಗೆ ಹೋಗೋದಾದ್ರೆ ಸಾಮಾನ್ಯವಾಗಿ 500ರಿಂದ 800 ರೂಪಾಯಿ ತನಕ ಇದ್ರೆ ಇವತ್ತಿನ ದರ 1300 ರೂಪಾಯಿಂದ 1800 ರೂಪಾಯಿ ತನಕ ಆಗಿದೆ. ಇನ್ನು ಬೆಂಗಳೂರು ಟು ದಾವಣಗೆರೆಗೆ ಹೋಗೋದಾದ್ರೆ ಸಾಮಾನ್ಯವಾಗಿ 450 ರೂಪಾಯಿಂದ 600 ರೂಪಾಯಿ ತನಕ ಇದ್ರೆ ಇವತ್ತಿನ ದರದಲ್ಲಿ 900 ರೂಪಾಯಿಂದ 1300 ರೂಪಾಯಿ ತನಕ ಹೆಚ್ಚಳ ಆಗಿದೆ. ಇನ್ನು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಹೋಗೋದಾದ್ರೆ ಸಾಮಾನ್ಯವಾಗಿ 550 ರೂಪಾಯಿಂದ 600 ರೂಪಾಯಿ ಇರುತ್ತೆ. ಆದ್ರೆ ಇವತ್ತಿನ ದರ 1100 ರೂಪಾಯಿಂದ 1300 ರೂಪಾಯಿ ತನಕ ಆಗಿದೆ. ಇನ್ನು ಬೆಂಗಳೂರು ಟು ಬೀದರ್ಗೆ ಹೋಗೋದಾದ್ರೆ ಸಾಮಾನ್ಯವಾಗಿ 850 ರೂಪಾಯಿಂದ 1500 ರೂಪಾಯಿ ತನಕ ಇರುತ್ತೆ. ಆದ್ರೆ ಇವತ್ತಿನ ದರ 1600ರಿಂದ 1800 ರೂಪಾಯಿ ತನಕ ಮಾಡಿದ್ದಾರೆ. ಇನ್ನು ಬೆಂಗಳೂರು ಟು ರಾಯಚೂರಿಗೆ ಹೋಗೋದಾದ್ರೆ ಸಾಮಾನ್ಯ ದಿನದ ದರ 600ರಿಂದ 900 ರೂಪಾಯಿ ಇರುತ್ತೆ. ಆದ್ರೆ ಇವತ್ತಿನ ದರ 1250 ರೂಪಾಯಿಂದ 1600 ರೂಪಾಯಿ ತನಕ ಏರಿಕೆ ಮಾಡಿದ್ದಾರೆ. ಒಟ್ಟಾರೆ ಪ್ರತಿ ಸಲ ಕೂಡ ಸಾಲು ಸಾಲು ರಜೆ ಬಂದಾಗ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರವನ್ನ ಏರಿಸ್ತಾನೆ ಇರ್ತಾರೆ. ಸಾರಿಗೆ ಇಲಾಖೆ ಇನ್ನೂ ಕೂಡ ಈ ಹಗಲು ದರೋಡೆಗೆ ಬ್ರೇಕ್ ಹಾಕ್ತಾ ಇರೋದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಆದ್ರೆ ಸರ್ಕಾರ ಮಾತ್ರ ಯಾವ ಕ್ರಮಕ್ಕೂ ಮುಂದಾಗದೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಲೋಕಸಭಾ ಎಲೆಕ್ಷನ್ ಪ್ರಚಾರಕ್ಕೆ ತಲೆ ಕೆಡಿಸ್ಕೊಂಡಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.